ಅಮ್ಮ ಹರೇ ಕೃಷ್ಣ. ಹರೇ ಕೃಷ್ಣಪ್ಪ. ಆ ಕೃಷ್ಣ ಪರಮಾತ್ಮ ನೀನ್ ಒಳ್ಳೇದ್ ಮಾಡ್ಲಪ್ಪ. ಅಮ್ಮ ತುಂಬಾ ಜನ ಖಾರ ಕುಡ್ಸೋದಕ್ಕೆ ಟಿಪ್ಸ್ ಕೇಳ್ತಾ ಇದಾರೆ. ನಮ್ ಕಸ್ಟಮರ್ಸ್ಗೂ ಇಲ್ಲಿ ಬರೋ ಕಸ್ಟಮರ್ಸ್ಗೂ ಟಿಪ್ಸ್ ಹೇಳ್ತೀರಾ? ಹೇಳ್ತು. ಅಮ್ಮ ಅದಕ್ಕಿಂತ ಮುಂಚೆ ಇಲ್ಲಿ ಎಷ್ಟು ವರ್ಷದಿಂದ ಖಾರ ಕೊಡ್ತಾ ಇದ್ದೀರಾ? 50 ವರ್ಷದಿಂದ ಕೊಟ್ಟಕತ್ತೈತಿ. ಇದು ನಾವೇ ಹೊಸಪೇಟೆಗ ಫಸ್ಟ್ ಹಾಕಿದ್ದು ನಾವ 5 ಮಿಷಿನ್ ಅದ. ಈ ಖಾರ ಕುಟ್ಟಕ್ಕೆ ಐಡಿಯಾ ಕೊಟ್ಟಿದ್ದಾರಮ್ಮ? ಪಕ್ಕದ ಮನೆಯವ್ರ ಕೊಟ್ಟಾರಪ್ಪ. ನಮ್ಮ ಅತ್ತಿ ಮಾವ ಇದ್ದಾಗ್ಲಿದ್ದ ಸಪೋರ್ಟ್ ಮಾಡಿದ್ದು ಅವ್ರೆ. ಖಾರ ಕುಟ್ಟ ಮಿಷಿನ್ ಹಾಕಿದ್ದು, ಕೊಟ್ಟದ್ದು, ಹೇಳಿದ್ದು ಅವ್ರೆ, ಎಲ್ಲ ಅವ್ರೆ. ಹೌದಾ ಅಮ್ಮ? ಖಾರ ಕುಟ್ಟಿದ್ಮೇಲೆ ಖಾರದ ಪುಡಿ ಹಾಳಾಗ್ಬಾರ್ದು ಅಂದ್ರೆ ಯಾವ ತರ ಸ್ಟೋರ್ ಮಾಡ್ಬೇಕು? ಖಾರ ಕುಟ್ಟದ ಮೇಲೆ ಆರಿ ಇಡ್ಬೇಕಪ್ಪ ಬೇಸೆ. ಇದಾದ್ಮೇಲೆ ಬೇಸ್ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಲ್ಲಾಂದ್ರೆ ಕಾಜಿನ ಡಬ್ಬಿಯಲ್ಲಿ ಚೆನ್ನಾಗಿ ಮುಚ್ಚಿಡ್ಬೇಕು. ಬಳಸೋ ಚಮಚ ಸೀರ್ಬಾರ್ದು. ಕೆಲವರು ಸ್ಟೀಲ್ ಡಬ್ಬಿ, ಸಿಲ್ವರ್ ಡಬ್ಬದಲ್ಲಿ ಇಡ್ತಾರೆ, ಇಡ್ಬೋದಾ? ಖಾರ ಕೆಡದೆ ಅದ್ರಲ್ಲಿದ್ದ. ಹೌದು, ಅಮ್ಮ ಹೇಳ್ತಾ ಇರೋದು ಕರೆಕ್ಟ್. ನೀವು ಕುಡ್ಸಿರೋ ಖಾರನ ಅಥವಾ ನಮ್ಮ ಹತ್ರ ತಗೊಂಡಿರೋ ಖಾರನ ಪ್ಲಾಸ್ಟಿಕ್ ಡಬ್ಬಿ ಅಥವಾ ಗಾಜಿನ ಡಬ್ಬಿಲಿ ಸ್ಟೋರ್ ಮಾಡ್ಬೇಕು. ಕುಟ್ಟಿರೋ ಖಾರದಲ್ಲಿ ಉಪ್ಪಿನಂಶ ಇರೋದ್ರಿಂದ ಸಿಲ್ವರ್ ಅಥವಾ ಸ್ಟೀಲ್ಗೆ ಬೇಗ ರಿಯಾಕ್ಷನ್ ಆಗಿ ಖಾರದ ಪುಡಿ ಬೇಗ ಹಾಳಾಗುತ್ತೆ. ಇನ್ನೂ ಸುಮಾರು ಟಿಪ್ಸ್ ಗಳಿದಾವೆ. ಎಕ್ಸ್ಪೀರಿಯನ್ಸ್ ಇರೋರು ಇನ್ನೂ ಇಬ್ರು ಇದ್ದಾರೆ, ಅವ್ರ ಹತ್ರ ಕೇಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ರುಚಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ. ರಾಧೆ ರಾಧೆ.